ನಮಸ್ಕಾರ ಸ್ನೇಹಿತರೆ. ಹೆಂಗಸರು ಈ ಗುಟ್ಟುಗಳನ್ನು ಗಂಡಸರಿಗೆ ಎಂದಿಗೂ ಹೇಳುವುದಿಲ್ಲ. ಮಾನವ ಸಂಬಂಧಗಳು ಭಾವನೆಗಳ ಮೇಲೆ ನಿಂತಿರುತ್ತವೆ. ವಿಶೇಷವಾಗಿ ಹೆಣ್ಣು ಮತ್ತು ಗಂಡಿನ ಸಂಬಂಧದಲ್ಲಿ ಅನೇಕ ಮಾತುಗಳು ನೇರವಾಗಿ ಹೇಳಲಾಗುವುದಿಲ್ಲ. ಕೆಲವೊಮ್ಮೆ ಹೆಂಗಸರು ತಮ್ಮ ಮನದಾಳದ ಭಾವನೆಗಳನ್ನು ಸಂಪೂರ್ಣವಾಗಿ ಹೊರಹಾಕುವುದಿಲ್ಲ. ಅದಕ್ಕೆ ಕಾರಣ ಅವರು ತಪ್ಪು ಅರ್ಥವಾಗುವ ಭಯ, ಸಂಕೋಚ ಅಥವಾ ಸಂಬಂಧ ಹಾಳಾಗಬಾರದೆಂಬ ಕಾಳಜಿ ಇರಬಹುದು. ಹೆಂಗಸರು ಎಲ್ಲಾ ವಿಷಯವನ್ನು ಮಾತಿನಲ್ಲಿ ಹೇಳುವುದಿಲ್ಲ, ಆದರೆ ಅವರ ವರ್ತನೆ, ಕಾಳಜಿ, ಕೋಪ, ಮೌನ ಇವೆಲ್ಲವೂ ಅವರ ಮನಸ್ಸಿನ ಭಾವನೆಗಳನ್ನು ತೋರಿಸುತ್ತವೆ. ಗಂಡಸರು ಈ ಸೂಚನೆಗಳನ್ನು ಅರ್ಥ ಮಾಡಿಕೊಂಡರೆ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹೆಂಗಸರು ಸಾಮಾನ್ಯವಾಗಿ ಗಂಡಸರಿಗೆ ನೇರವಾಗಿ ಹೇಳದ ಕೆಲವು ಗುಟ್ಟುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಪ್ಪದೆ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. 1. ನಮ್ಮನ್ನು ಕೇಳುವವನನ್ನು ನಾವು ಹೆಚ್ಚು ಇಷ್ಟಪಡುತ್ತೇವೆ. ಹೆಂಗಸರಿಗೆ ದುಬಾರಿ ಗಿಫ್ಟ್ಗಳು ಅಥವಾ ದೊಡ್ಡ ಸರ್ಪ್ರೈಸ್ಗಿಂತ ತಮ್ಮ ಮಾತು ಗಮನದಿಂದ ಕೇಳುವ ವ್ಯಕ್ತಿ ಹೆಚ್ಚು ಮುಖ್ಯವಾಗುತ್ತಾನೆ. ಅವರು ತಮ್ಮ ಸಮಸ್ಯೆ ಹೇಳುವಾಗ ತಕ್ಷಣ ಸಲಹೆ ಕೊಡುವುದಕ್ಕಿಂತ ಮೊದಲು ಅರ್ಥ ಮಾಡಿಕೊಳ್ಳುವವನನ್ನು ಅವರು ಗೌರವಿಸುತ್ತಾರೆ. ಒಬ್ಬ ಗಂಡಸು ಶಾಂತವಾಗಿ ಕೇಳಿ ಕಾಳಜಿಯಿಂದ ಮಾತನಾಡಿದರೆ ಹೆಂಗಸರ ಮನಸ್ಸಿನಲ್ಲಿ ಅವನಿಗೆ ವಿಶೇಷ ಸ್ಥಾನ ಸಿಗುತ್ತದೆ. 2. ಸಣ್ಣ ಸಣ್ಣ ಕಾಳಜಿಗಳು ದೊಡ್ಡ ಪ್ರೀತಿಗಿಂತ ಮಿಗಿಲು. ಊಟ ಮಾಡಿದೀಯಾ? ಜಾಗ್ರತೆಯಿಂದ ಇರು. ಹುಷಾರಾಗಿ ಹೋಗು. ನೀವು ಚೆನ್ನಾಗಿದ್ದೀರಾ? ಇಂತಹ ಸಣ್ಣ ಮಾತುಗಳು ಹೆಂಗಸರ ಮನಸ್ಸಿಗೆ ತುಂಬಾ ಹತ್ತಿರವಾಗುತ್ತವೆ. ದೊಡ್ಡ ದೊಡ್ಡ ಪ್ರೇಮದ ಮಾತುಗಳಿಗಿಂತ ದಿನನಿತ್ಯದ ಕಾಳಜಿ ಅವರಿಗೆ ಹೆಚ್ಚು ನೆನಪಾಗುತ್ತದೆ. ಅವರು ಇದನ್ನು ನೇರವಾಗಿ ಹೇಳದಿದ್ದರೂ ಇಂತಹ ಕಾಳಜಿ ತೋರಿಸುವವರನ್ನು ಮನಸ್ಸಿನಲ್ಲಿ ತುಂಬಾ ಬೆಲೆ ಕೊಡುತ್ತಾರೆ. 3. ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವರು ಬೇಕು. ಹೆಂಗಸರು ಕೆಲವೊಮ್ಮೆ ಏನೂ ಆಗಿಲ್ಲ ಎಂದು ಹೇಳಿದರೂ ಅವರ ಮನಸ್ಸಿನಲ್ಲಿ ನೋವು ಇರಬಹುದು. ಆ ಸಮಯದಲ್ಲಿ ಏನಾಯ್ತು ಎಂಬ ಪ್ರಶ್ನೆಯನ್ನು ಪ್ರೀತಿಯಿಂದ ಕೇಳುವ ವ್ಯಕ್ತಿಯನ್ನು ಅವರು ಹೆಚ್ಚು ನಂಬುತ್ತಾರೆ. ಹೆಂಗಸರಿಗೆ ಸಮಸ್ಯೆ ಪರಿಹಾರಕ್ಕಿಂತ ತಮ್ಮ ಭಾವನೆಗಳಿಗೆ ಮೌಲ್ಯ ಕೊಡುವವರು ಬಹಳ ಮುಖ್ಯ. 4. ಗೌರವವೇ ನಮಗೆ ಅತಿ ದೊಡ್ಡ ಆಕರ್ಷಣೆ. ಹೆಂಗಸರು ಕೇವಲ ಚೆನ್ನಾಗಿ ಕಾಣುವವರ ಕಡೆಗೆ ಮಾತ್ರ ಆಕರ್ಷಿತರಾಗುವುದಿಲ್ಲ. ಅವರನ್ನು ಗೌರವದಿಂದ ಮಾತನಾಡುವ, ಅವರ ಅಭಿಪ್ರಾಯಕ್ಕೆ ಬೆಲೆ ಕೊಡುವ ವ್ಯಕ್ತಿ ಅವರಿಗೆ ಹೆಚ್ಚು ಇಷ್ಟವಾಗುತ್ತಾನೆ. ಅವರ ಕನಸು, ಕೆಲಸ, ಕುಟುಂಬ ಇವೆಲ್ಲವನ್ನು ಗೌರವಿಸುವ ವ್ಯಕ್ತಿಯ ಮೇಲೆ ಹೆಂಗಸರು ಬೇಗ ನಂಬಿಕೆ ಇಡುತ್ತಾರೆ. 5. ನಾವು ಎಲ್ಲವನ್ನೂ ನೆನಪಿಟ್ಟುಕೊಳ್ಳುತ್ತೇವೆ. ಹೆಂಗಸರು ತಮ್ಮ ಬಗ್ಗೆ ಹೇಳಿದ ಸಣ್ಣ ವಿಷಯಗಳನ್ನು ನೆನಪಿಟ್ಟುಕೊಳ್ಳುತ್ತಾರೆ. ಹಾಗೆಯೇ ಗಂಡಸರು ಮಾಡಿದ ಸಣ್ಣ ಒಳ್ಳೆಯ ಕೆಲಸಗಳನ್ನು ಮರೆಯುವುದಿಲ್ಲ. ಒಮ್ಮೆ ಕಾಳಜಿಯಿಂದ ಮಾಡಿದ ಸಹಾಯ, ಒಂದು ಪ್ರಾಮಾಣಿಕ ಮಾತು ಅಥವಾ ಕಷ್ಟ ಸಮಯದಲ್ಲಿ ಕೊಟ್ಟ ಬೆಂಬಲ ಇವೆಲ್ಲವೂ ಅವರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುತ್ತವೆ. 6. ನಮಗೆ ಸುರಕ್ಷಿತ ಭಾವನೆ ಬೇಕು. ಹೆಂಗಸರು ಸಂಬಂಧದಲ್ಲಿ ಕೇವಲ ಪ್ರೀತಿ ಮಾತ್ರವಲ್ಲ, ಸುರಕ್ಷತೆ ಮತ್ತು ನಂಬಿಕೆಯನ್ನು ಹುಡುಕುತ್ತಾರೆ. ಅವರ ಜೊತೆ ಇದ್ದಾಗ ಮನಸ್ಸಿಗೆ ಶಾಂತಿ ಸಿಗಬೇಕು ಎಂದು ಅವರು ಬಯಸುತ್ತಾರೆ. ಸುಳ್ಳು ಮಾತು, ಮೋಸ ಅಥವಾ ಅಸ್ಥಿರ ವರ್ತನೆ ಅವರನ್ನು ಬೇಗ ದೂರ ಮಾಡಬಹುದು. 7. ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕು. ಪ್ರತಿ ಹೆಂಗಸು ವಿಭಿನ್ನ ಸ್ವಭಾವದವಳು. ಕೆಲವರು ತುಂಬಾ ಮಾತನಾಡುತ್ತಾರೆ, ಕೆಲವರು ಮೌನವಾಗಿರುತ್ತಾರೆ, ಕೆಲವರು ತಮ್ಮ ಭಾವನೆಗಳನ್ನು ಬೇಗ ಹೇಳಿಕೊಳ್ಳುತ್ತಾರೆ, ಇನ್ನು ಕೆಲವರು ಸಮಯ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಹೆಂಗಸರನ್ನು ಅರ್ಥ ಮಾಡಿಕೊಳ್ಳಲು ಸಹನೆ ಮತ್ತು ಪ್ರಾಮಾಣಿಕತೆ ಬಹಳ ಅಗತ್ಯವಾಗಿದೆ. 8. ನಮಗೆ ಪ್ರಾಮಾಣಿಕತೆ ತುಂಬಾ ಮುಖ್ಯ. ಹೆಂಗಸರು ಸುಳ್ಳನ್ನು ಬಹಳ ಬೇಗ ಗಮನಿಸುತ್ತಾರೆ.
ಕೆಲವೊಮ್ಮೆ ಅವರು ತಕ್ಷಣ ಹೇಳದೇ ಇರಬಹುದು, ಆದರೆ ಮನಸ್ಸಿನಲ್ಲಿ ನೋವು ಉಳಿಯುತ್ತದೆ. ಪ್ರಾಮಾಣಿಕವಾಗಿ ಮಾತನಾಡುವ, ತಪ್ಪಿದ್ದರೆ ಒಪ್ಪಿಕೊಳ್ಳುವ ವ್ಯಕ್ತಿಯನ್ನು ಅವರು ಹೆಚ್ಚು ಗೌರವಿಸುತ್ತಾರೆ. 9. ನಮ್ಮನ್ನು ವಿಶೇಷವಾಗಿ ಫೀಲ್ ಮಾಡುವವರು ನೆನಪಾಗುತ್ತಾರೆ. ಹೆಂಗಸರು ತಮ್ಮ ಜೀವನದಲ್ಲಿ ತಮ್ಮನ್ನು ಮೌಲ್ಯಯುತವಾಗಿ ಕಾಣುವವರನ್ನು ಮರೆಯುವುದಿಲ್ಲ. ಜನರ ಮುಂದೆ ಗೌರವದಿಂದ ಮಾತನಾಡುವುದು, ಅವರ ಪ್ರಯತ್ನವನ್ನು ಮೆಚ್ಚುವುದು ಮತ್ತು ಸಣ್ಣ ಸಾಧನೆಗೂ ಸಂತೋಷ ಪಡುವುದು, ಇವೆಲ್ಲವೂ ಅವರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆಯುತ್ತವೆ. 10. ಮೌನಕ್ಕೂ ಅರ್ಥ ಇರುತ್ತದೆ. ಕೆಲವೊಮ್ಮೆ ಹೆಂಗಸರು ಹೆಚ್ಚು ಮಾತನಾಡದೆ ಇದ್ದರೂ ಅವರ ಮೌನದಲ್ಲೇ ಅನೇಕ ಭಾವನೆಗಳು ಅಡಗಿರುತ್ತವೆ. ಕೋಪ, ಬೇಸರ, ನೋವು ಅಥವಾ ನಿರೀಕ್ಷೆ ಇವೆಲ್ಲವೂ ಮೌನದ ಮೂಲಕ ವ್ಯಕ್ತವಾಗಬಹುದು. ಆ ಸಮಯದಲ್ಲಿ ಜಗಳ ಮಾಡುವುದಕ್ಕಿಂತ ಶಾಂತವಾಗಿ ಮಾತನಾಡುವುದು ಸಂಬಂಧ ಉಳಿಸಲು ಸಹಾಯ ಮಾಡುತ್ತದೆ. ಹೆಂಗಸರು ಮತ್ತು ಗಂಡಸರು ಇಬ್ಬರು ಭಿನ್ನವಾದ ಭಾವನೆಗಳು ಮತ್ತು ಆಲೋಚನೆಗಳನ್ನು ಹೊಂದಿರುತ್ತಾರೆ. ಆದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟರೆ ಸಂಬಂಧಗಳು ಹೆಚ್ಚು ಸುಂದರವಾಗುತ್ತವೆ. ಹೆಂಗಸರು ಎಲ್ಲವನ್ನೂ ನೇರವಾಗಿ ಹೇಳದೇ ಇರಬಹುದು, ಆದರೆ ಅವರ ಕಾಳಜಿ, ಮೌನ, ಪ್ರೀತಿ ಮತ್ತು ವರ್ತನೆಗಳಲ್ಲೇ ಅನೇಕ ಭಾವನೆಗಳು ಅಡಗಿರುತ್ತವೆ. ಗೌರವ, ಪ್ರಾಮಾಣಿಕತೆ ಮತ್ತು ಕಾಳಜಿಯ ಮೂಲಕ ಯಾವುದೇ ಸಂಬಂಧವನ್ನು ಗಟ್ಟಿಯಾಗಿಸಬಹುದು. ನಿಜವಾದ ಪ್ರೀತಿ ಎಂದರೆ ದೊಡ್ಡ ಮಾತುಗಳಲ್ಲಿ ಅಲ್ಲ, ಸಣ್ಣ ಕಾಳಜಿಯಲ್ಲಿ, ನಂಬಿಕೆಯಲ್ಲಿ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನಸ್ಸಿನಲ್ಲಿ ಇದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.